ನಮ್ಮ ಬಿಜೆಪಿ ವಕ್ತಾರರಿದ್ದಾರೆ. ರಾಜ್ಯದಲ್ಲಿ ನಾನಾಗ ಮಾತಾಡ್ತಾ ಹೇಳಿದೆ, ಹುದ್ದೆಗಳು ಖಾಲಿ ಇರುವಂಥದ್ದು 2,40,000. ಆದರೆ ಇವರಿಗೆ ಫಿಲ್ ಮಾಡೋಕೆ ಸಾಧ್ಯವಾಗುವುದು 24,000, ಅಂದರೆ 9%ಗಿಂತ ಕಡಿಮೆ ಆಯಿತು. ಇಂಥ ಪರಿಸ್ಥಿತಿ ಆದರೆ ಮುಂದಿನ ವರ್ಷಗಳ ಕತೆ ಏನು ಅಂತ ಹೇಳಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾದಂಥ BJP ಅವರು ಏನು ಮಾಡ್ತಾ ಇದ್ದಾರೆ? DK ಅವರು ಯಾವ ವಾಚ್ ಕಟ್ಟಿದ್ದಾರೆ, ಬೆಳಿಗ್ಗೆ ಅವ್ರು ಏನೇನು ಟಿಫನ್ ಮಾಡಿದ್ರು, ಇದನ್ನೆಲ್ಲ ಈ ಚರ್ಚೆಯೇ BJP ಅವರು ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರಾ ಅಂತ ಹೇಳಿ ನನ್ನ ಪ್ರಶ್ನೆ. ಭಾರತೀಯ ಜನತಾ ಪಾರ್ಟಿ ನಿನ್ನೆ ನೋಡಿದ್ದೀರಾ, ಬೃಹತ್ ರೈತರ ಪ್ರತಿಭಟನೆಯನ್ನು ನಾವು ನಡೆಸಿದ್ವಿ ಸುವರ್ಣಸೌಧದ ಮುಂದೆ. ಇಡೀ ರಾಜ್ಯದಲ್ಲಿ ರೈತರು ರೊಚ್ಚಿಗೆದ್ದಿದ್ದಾರೆ, ತುಂಬ ಶಕ್ತಿಹೀನರಾಗಿದ್ದಾರೆ. ಅವ್ರಿಗೆ ನೆರೆ ಪರಿಹಾರ ಕೂಡ ಬಂದಿಲ್ಲ, ಅವ್ರಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಸೊ ಇದನ್ನು ಯಾರು ನೋಡ್ತಾ ಇಲ್ಲ. ಸ್ವತಃ ಸಿದ್ದರಾಮಯ್ಯನವ್ರು ಹೇಳ್ಕೊಳ್ಳೋದು, ನಾನು ಕೃಷಿಕ ಪರಿವಾರದಿಂದ ಬರೋ ಅಂಥವನು, ನಾನು ಒಬ್ಬ ರೈತ ಪರಿವಾರದವನು ಅಂತ. ಏನು ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು? ಇವತ್ತು ಯಾವುದೇ ಒಂದು ಪಕ್ಷ ರೈತರ ಧ್ವನಿಯಾಗಿ ರಾಜ್ಯದಲ್ಲಿ ನಿಂತಿದೆ, ಹಿಂದೇನೂ ನಿಂತಿತ್ತು ಅಂತಂದರೆ ಅದು ಬರೀ ಭಾರತೀಯ ಜನತಾ ಪಕ್ಷ ಮಾತ್ರ ಅಂತ ನಾನು ಹೇಳಲಿಕ್ಕೆ ಅತ್ಯಂತ ನಾನು ಹೆಮ್ಮೆ ಪಡ್ತೇನೆ. ಯಾಕೆ ಅಂತಂದರೆ ಯಡಿಯೂರಪ್ಪಾಜಿ ಅವರು ಯಾವ ರೀತಿ ರೈತರಿಗೆ ಇಮಿಡಿಯೇಟ್ ಕೇಂದ್ರದಿಂದ ಬರಲಿಲ್ಲ ಅಂತಂದ್ರೂ ಕೂಡ ಅನುದಾನ ಆ ಸಮಯದಲ್ಲಿ UPA ಗೌರ್ಮೆಂಟ್ ಇದ್ದಾಗ ಇಮಿಡಿಯೇಟಾಗಿ ಫಂಡ್ಸ್ನ ರಿಲೀಸ್ ಮಾಡೋರು ನೆರೆ ಪರಿಹಾರಕ್ಕೆ. ಇವತ್ತು ಬರೀ ಫಂಡ್ಸ್ ಬಂದರೂ ಕೂಡ ಕೇಂದ್ರದ ಕಡೆ ಬೊಟ್ಟು ಮಾಡಿ ಇವ್ರು ಬರೀ ಗ್ಯಾರಂಟಿಗಳಿಗೆ ನಾವು ಕೊಡ್ತಾ ಇರೋದ್ರಿಂದ ನಮಗೆ ಅಲ್ಲಿ ಕೊಡೋದಕ್ಕೆ ಆಗ್ತಾ ಇಲ್ಲ, ಕೇಂದ್ರದಿಂದ ಬರ್ತಾ ಇಲ್ಲ ಅಂತ ಸುಳ್ಳು ಮಾಹಿತಿ ಕೊಡೋವಂಥದ್ದನ್ನೇ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಆಯಿತಾ? ಎಲ್ಲ ಕಡೆ ಈಗ ಒಂದು ನಾನು ಕೇಳ್ತೇನೆ ಕಾರ್ತಿಕ್ ಅವರೇ ನಿಮಗೆ, ನಾನು ಇವತ್ತು ಸದನ ನಿನ್ನೆನೂ ನೋಡ್ತಾ ಇದ್ದೆ, ಕಲಾಪಗಳು ಇವತ್ತು ನೋಡ್ತಾ ಇದ್ದೆ. ಒಬ್ಬ ಶಾಸಕರು ಕೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ, ನೀವು ಗೃಹಲಕ್ಷ್ಮಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತೀರಾ, ಆಯಿತು ದಾಖಲೆಗಳ ಪ್ರಕಾರ ಆಗಸ್ಟ್ವರೆಗೂ ಕೊಟ್ಟಿದ್ದೀನಿ ಅಂತ ನೀವೇ ಒಪ್ಕೋತಾ ಇದ್ದೀರಾ ಸದನದಲ್ಲಿ. ಇವಾಗ ಡಿಸೆಂಬರು ಬಿಟ್ಬಿಡಿ, 3 ತಿಂಗಳಿಂದ ಬಂದಿಲ್ಲ. ಅದಕ್ಕೂ ಮುಂಚೆ ಅವ್ರ ಹತ್ರ ಡಾಕ್ಯುಮೆಂಟ್ ಸಮೇತ ಕೇಳ್ತಿದ್ದಾರೆ, ಪ್ರಶ್ನೆ ಮಾಡ್ತಿದ್ದಾರೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ. ಅದಕ್ಕೆ ಸಚಿವರ ಹತ್ರ ಉತ್ತರನೇ ಇಲ್ಲ. ತಿರ್ಗಾಮರ್ಗ ಬೀಟಿಂಗ್ ಅರೌಂಡ್ ದ ಬುಷ್ ಅಂತ ಮಾತಾಡ್ತಾರೆ. ಬಂದಿಲ್ಲ. ಫೆಬ್ರವರಿ ಮಾರ್ಚ್ 2 ತಿಂಗಳದ್ದು ಇಡೀ ರಾಜ್ಯದಲ್ಲಿ ಎಲ್ಲೂ ಬಂದಿಲ್ಲ. ಇಲ್ಲ, ಬಂದಿಲ್ಲ, ಯಾರಿಗೂ ಬಂದಿಲ್ಲ ರಾಜ್ಯದಲ್ಲಿ. ಫೆಬ್ರವರಿ ಮಾರ್ಚ್ 2 ತಿಂಗಳದ್ದು ಬಂದಿಲ್ಲ. ಅವ್ರ ಹತ್ರ ದಾಖಲೆ ಸಮೇತ ಅವ್ರು ಮಾತಾಡ್ತಿರೋ ಒಂದು ಫ್ಲೋರ್ ಆಫ್ ದ ಹೌಸ್. ಅದಕ್ಕೆ ಅವ್ರ ಹತ್ರ ಉತ್ತರ ಇರಲಿಲ್ಲ. ಬೇರೆ ಏನೇನೇನೇನೋ ಮಾತಾಡ್ತಾ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಗೃಹ ಲಕ್ಷ್ಮಿ ಇಲ್ಲ, ಗೃಹ ಜ್ಯೋತಿನಲ್ಲಿ ಜ್ಯೋತಿ ಇಲ್ಲ. ಆಯ್ತಾ? ಮತ್ತೆ ಶಕ್ತಿ ಸರ್ ಹೇಳ್ತಾ ಇದ್ರು ಈಗ ತಾನೇ, ಗೃಹ ಜ್ಯೋತಿಯಲ್ಲಿ ಜ್ಯೋತಿ ಇದೆ, ಆದ್ರೆ ಆ ಜ್ಯೋತಿ ಎಲ್ಲಾ ಕಡೆ ಹೋದದ್ದು ತಪ್ಪು. ಎಲ್ಲಾ ಕಡೆ ಹೋದದ್ ಒಂದು ಸದಾಶಿವನಗರದಲ್ಲೂ ಇದೆ, ಮಲ್ಲೇಶ್ವರಂ ಅಲ್ಲೂ ಇದೆ. ಒಂದು ಏನಾದ್ರೂ ಒಂದು ಯೋಜನೆ, ಹೌದು, ಒಂದು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ರೆ ಪ್ರಾಪರ್ ಪ್ಲಾನಿಂಗ್ ಇರಬೇಕು, ಪ್ರಾಪರ್ ಎಕ್ಸಿಕ್ಯೂಷನ್ ಇರಬೇಕು, ಸೈಂಟಿಫಿಕ್ ಆಗಿರಬೇಕು. ನಾನೇ ಬಡ್ಜೆಟ್ ಬ್ರಹ್ಮ, 13 ಬಡ್ಜೆಟ್ಗಳನ್ನು ಮಂಡಿಸಿದ್ದೀನಿ, ಫೈನಾನ್ಸ್ ಮಿನಿಸ್ಟರ್ ನನ್ನನ್ನು ಬಿಟ್ಟರೆ ಇಡೀ ದೇಶದಲ್ಲಿ ಯಾರೂ ಇಲ್ಲ ಅಂತ ಬೊಬ್ಬೆ ಹೊಡ್ಕೊಂಡು ಓಡಾಡೋವಂಥ ಸಿದ್ದರಾಮಯ್ಯನವರು ಫಸ್ಟ್ ಆಫ್ ಆಲ್ ಯೋಚನೆ ಮಾಡಬೇಕಿತ್ತು, 5 ಪಂಚ ಗ್ಯಾರಂಟಿಗಳನ್ನು ಕೊಡುವಾಗ ಎಷ್ಟು ಬೇಕಾಗತ್ತೆ, ಎಷ್ಟು ನಾವು ಬಡ್ಜೆಟ್ ಮಂಡಿಸ್ತೀವಿ, ಇದಕ್ಕೆ ಎಷ್ಟು ಪ್ರತಿಯೊಬ್ಬರು ಖಂಡಿತ ಟೋಟಲಿ ಅನ್ಸೈಂಟಿಫಿಕ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಆಯ್ತಾ? ಬಡ್ಜೆಟ್ ಬ್ರಹ್ಮ, ಅಂಡ್ ಕಾರ್ತಿಕ್ ಅವರೇ ಎಂಥ ಇದು ಜೋಕ್ ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಇವತ್ತು ಯುವ ನಿಧಿಗೆ ಅರ್ಹ ಇರುವಂತಹ ಯುವಕರು ಬರೀ ಇಡೀ ರಾಜ್ಯದಲ್ಲಿ 1.5 ಲಕ್ಷ ಜನ ಅಂತೆ. ಆಯ್ತಾ? ಅದು ಕೂಡ ಸರಿಯಾಗಿ ಬರ್ತಿಲ್ಲ. ಪಂಚ ಗ್ಯಾರಂಟಿಗಳಲ್ಲಿ 5ನೇ ಗ್ಯಾರಂಟಿ ಯುವ ನಿಧಿ ಅಂತಾನೆ ಹೇಳಿದ್ದು. ಏನ್ ಮಾಡ್ತಿದ್ದಾರೆ? ಗ್ರಾಜ್ಯುಯೇಟ್ಸ್ಗೆ 3,000 ಮಾಸಿಕ ಅಂತ ಹೇಳ್ತಿದ್ರು, ಡಿಪ್ಲೊಮಾ ಅವ್ರಿಗೆ 1,500 ಅಂತ ಹೇಳ್ತಿದ್ರು. ಏನು ಮಾಡ್ತಿದ್ದಾರೆ? ಇಡೀ ಅಷ್ಟೇನಾ ಇರೋ ಅಂಥದ್ದು. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಸಿದ್ದರಾಮಯ್ಯನವರ ಗೌರ್ಮೆಂಟ್ ಇವತ್ತು 2013 to 18 ಏನವರು ಒಂದು ಇದರಲ್ಲಿ ನಡೆಸಿದ್ರು, ಅತ್ಯಂತ ಭ್ರಷ್ಟಯುತವಾಗಿ ಅವಾಗ ನಡೆಸಿದ್ರು. ಈಗ 63% ಮೀರಿ ನಡೆಸ್ತಾ ಇದ್ದಾರೆ. ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ 40% ಅಂತ ಹೇಳಿದ್ರು. ಬಿಜೆಪಿ ಮೇಲೆಯೂ ಕೂಡ ಕಮಿಷನ್ ಆರೋಪಗಳಿದ್ದೇ ಇತ್ತು. ಅಲ್ಲ, ಇಲ್ಲಿವರೆಗೂ ಯಾವುದೇ ಅವರಿಗೆ ಪ್ರೂಫ್ 40% ಅನ್ನುವಂತ ಆರೋಪಗಳಿತ್ತು. ಖಂಡಿತ DK ನಿಮಗೆ ಈಗ ಪ್ರೂಫ್ ಸಿಕ್ಕಿದೆ ಹಾಗಾದ್ರೆ ಕಾಂಗ್ರೆಸ್ ಅವರ ಮೇಲೆ? ಕಾರ್ತಿಕ್ ಅವರೇ,
DK ಶಿವಕುಮಾರ್ ಅವರು ಮೀಡಿಯಾ ಮುಂದೆ ಹೇಳ್ತಾರೆ, ನಾವು ಜನರಿಗೆ ಸುಳ್ಳು ಹೇಳಿದ್ವಿ, ಜನ ನಮ್ಮನ್ನು ನಂಬಿದ್ರು, ಆ ಸುಳ್ಳನ್ನು ನಂಬಿದ್ರು, ನಮಗೆ ವೋಟ್ ಹಾಕಿದ್ರು ಅಂತ. ಸೊ ಇವರು ಅಧಿಕಾರಕ್ಕೆ ಈ ಸರ್ತಿ ಬಂದಿರೋ ಅಂಥದ್ದೇ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಮನೆ ಮನೆಗೆ ಹೋಗಿ ಸೈನ್ ಮಾಡಿರೋಂಥ ಗ್ಯಾರಂಟಿ ಕಾರ್ಡ್ಗಳನ್ನ ಕೊಟ್ಟು ಬಂದಿರೋದು. 2013 ಅಭಿವೃದ್ಧಿ ಕಾರ್ಯ ಏನಾದ್ರೂ ಮಾಡಿದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಮನೆ ಮನೆಗೆ ಹೋಗೋ ನೆಸೆಸಿಟಿ ಇರಲಿಲ್ಲ ಕಾರ್ಡ್ ಇಟ್ಕೊಂಡು. ಸೊ ದಿಸ್ ಇಸ್ ಟೋಟಲಿ ಅನ್ಸೈಂಟಿಫಿಕ್, ಇಂಪ್ರಾಕ್ಟಿಕಲ್. ಓಕೆ ನಾನು ನಿಮ್ಮ ಹತ್ರ ಬರ್ತೀನಿ. ಉಮೇಶ್ ಅವರು JDS ವಕ್ತಾರರು, ಜ್ವಲಂತ ಸಮಸ್ಯೆಗಳು ಯಾವುದು ಗೊತ್ತಾ ಸರ್? IT ಕಂಪ್ನಿಗಳು ಬಿಡ್ತಾ ಇವೆ ಬೆಂಗಳೂರನ್ನು, ಎಲ್ಲ ಕಡೆಗಳಲ್ಲಿ ಗುಂಡಿಗಳನ್ನು ಮುಚ್ಚೋಕ್ಕಾಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಫ್ರೀ ಬೀಸ್ಗಳ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆ. ಇನ್ ಕೇಸ್ ಆಫ್ ಫ್ರೀ ಬೀಸ್ಗಳು ಇದ್ರೂ ಕೂಡ ಇವರು ಹೇಳ್ದ ಹಾಗೆ ಅದಕ್ಕೆ ಒಂದು ನಿಯಮಾವಳಿಗಳನ್ನು ಇಡಬೇಕಲ್ವಾ? ಹಿಂಗೆ ಕೊಡ್ತಾ ಹೋದರೆ ಮುಂದೆ ಬಹುಶಃ ಮುಖ್ಯಮಂತ್ರಿ ಆದರೂ ಕೂಡ ರಾಜ್ಯವನ್ನು ನಡೆಸೋಕ್ಕೆ ದುಡ್ಡು ಬೇಕಾಯ್ತದಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. JDSನ ನಿಲುವೇನು? ಅಥವಾ ಬಲವಾಗಿ ಮಾತಾಡ್ತಿದ್ದ ಕುಮಾರಸ್ವಾಮಿ ಅವರು ಧ್ವನಿ ಎತ್ತುತ್ತಾರಾ ಇದಕ್ಕೆ? ಮರಳಿ ರಾಜ್ಯದ ಕುರಿತಾಗಿ ಏನಾದರೂ ಬರುವ ಆಸಕ್ತಿ ಏನಾದರೂ ತೋರ್ತಾರಾ ಅಂತ? ಖಂಡಿತ ಸರ್. ನಾವೀಗ ಮಿತ್ರ ಪಕ್ಷದಲ್ಲಿ ನಮ್ಮ BJP ಜೊತೆ ಇರೋದ್ರಿಂದ ನಾವು 2028ಕ್ಕೆ ಜೊತೆಯಾಗಿ ಹೋಗ್ತೀವಿ. ಅದಕ್ಕೆ ಆದಂಥ ಒಂದು ಸಿದ್ಧ ಸೂತ್ರ ಅಲ್ಲಿವರೆಗೂ ಉಳಿಯುತ್ತೆ ಅಂತೀರಾ? ಹಂಗಾದ್ರೆ ಖಂಡಿತ ಇದೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ನಮ್ಮ ಮೈತ್ರಿ ಪಕ್ಷವನ್ನು ಸರ್ಕಾರ ಉಳಿಯುತ್ತಾ ಅಂತ ಹೇಳ್ತಾ ಇರೋದು. ಅಲ್ಲ, ಸರ್ಕಾರ ಇರಲೇ ಬಿಡಿ. ಅಲ್ಲ, ಮೈತ್ರಿ ಬಲಿಷ್ಠವಾಗಿರೋ ಕಳೆದ ಬಾರಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರ ಮೈತ್ರಿ ಇಲ್ಲ ಸರ್. ಈಗ ಒಂದೊಂದು ಕಾಲಘಟ್ಟಕ್ಕೆ ಒಂದೊಂದು ಪ್ರಾರಂಭ ಅಥವಾ ಒಂದು ಅಂತ್ಯ ಆಗುತ್ತೆ ಯಾವುದೇ ಒಂದು ಮೈತ್ರಿಗಳು. ಆದರೆ ಇಲ್ಲಿ ಉದ್ದೇಶ ಬೇರೆ ಉದ್ದೇಶದಿಂದ ಇದಾಗಿದೆ. ಇದು ರಾಷ್ಟ್ರದ ಹಿತಾಸಕ್ತಿ ಉದ್ದೇಶದಿಂದ ನಾವು ಈ ಬಾರಿ ಮೋದಿಯವರನ್ನು ಬೆಂಬಲಿಸಿ ಅವ್ರ ಜೊತೆ ಸರ್ಕಾರ ನಡೆಸಲಿಕ್ಕೆ ನಾವು ಸಹ ಭಾಗಿಯಾಗಿದ್ದೀವಿ. ಕುಮಾರಸ್ವಾಮಿ ಅವರಿಗೆ 8ನೇ ಸ್ಥಾನವನ್ನು ಕೊಟ್ಟಿದ್ದಾರೆ, ಅದು ಒಳ್ಳೆ ಸಚಿವ ಸ್ಥಾನ. ಅದೊಂದು ಕಡೆ ಇರಲಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದ್ರ ಮುಖಾಂತರ ಬಂತು? ಭ್ರಷ್ಟಾಚಾರದ ಭರವಸೆಗಳನ್ನು ಕೊಟ್ಕೊಂಡ್ಬಂತು. ಮೊದಲನೇದಾಗಿ 5 ಗ್ಯಾರಂಟಿ ಕೊಟ್ಟಿರೋದು ಇದು ಅವೈಜ್ಞಾನಿಕ ಮತ್ತು ಅನ್ಕಾನ್ಸ್ಟಿಟ್ಯೂಷನಲ್ಲು. ಇದಕ್ಕೆ ಮಾನ್ಯ ಪರಮೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಸಹ ಇದನ್ನು ತುಂಬ ಕಳವಳ ವ್ಯಕ್ತಪಡಿಸಿ, ನೀವು ಈ ಥರ ಎಲ್ಲ ಫ್ರೀ ಬೀಸನ್ನು ಕೊಟ್ಕೊಂಡು ಹೋದರೆ ಆರ್ಥಿಕ ಸಂಪನ್ಮೂಲ ಎಲ್ಲಿ ತಗೊಂಬರ್ತೀರಾ? ಅಭಿವೃದ್ಧಿಯನ್ನು ಯಾವ ಥರ ಮಾಡ್ತೀರಾ? ರಾಷ್ಟ್ರವನ್ನು ಮತ್ತೆ ದಿವಾಳಿಯನ್ನು ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ತೀರಾ ಅಂತ ಅನೇಕ ಸಂದರ್ಭದಲ್ಲಿ ಅನೇಕ ತೀರ್ಪುಗಳಲ್ಲಿ ಹೇಳಿದೆ. ನೀವು ಉಚಿತ ಗ್ಯಾರಂಟಿಯನ್ನು ಕೊಡಬೇಡಿ ಅಂತ. ಆದರೆ ನೀವು ಪ್ರಣಾಳಿಕೆಯನ್ನು ಸಿದ್ಧ ಮಾಡುವಂಥ ಸಂದರ್ಭದಲ್ಲಿ ಜನರಿಗೆ ಏನು ಕೊಡ್ತೀರಾ, ನಿಮ್ಮ ರಾಜಕೀಯ ಪಕ್ಷದ ಉದ್ದೇಶಗಳೇನು ಅಂತೇಳಿ ಹೇಳ್ಕೊಳ್ಳಿ, ಬೇಡ ಅಂತಲ್ಲ. ಅದಕ್ಕೆ ಆದಾಯ ಮೂಲಗಳನ್ನು ಯಾವ ರೀತಿ ನೀವು ಕ್ರೋಢೀಕರಿಸ್ತೀರ ಅನ್ನೋದು ಬಹಳ ಮುಖ್ಯವಾದದ್ದು. ಕೇವಲ ಪ್ರಣಾಳಿಕೆಯನ್ನು ಕೊಡೋದಷ್ಟೇ ಅಲ್ಲ, ಭರವಸೆನ ಕೊಡುವಂಥದ್ದು. ಇವತ್ತು ಏನಾಯ್ತು ಇವರು ಸರ್? ಇವತ್ತು ಕೇಳಿ ಸರ್, ಇಲ್ಲೇ ಯಾರ್ಯಾರಿಗೆ ನಮ್ಮ ಇವ್ರಿಗೆ ಹೇಳ್ಬೇಕಾದಂಥ ನಮ್ಮ ಸ್ನೇಹಿತರು ಹೇಳ್ಬೇಕಾದಂಥ ಸಂದರ್ಭ ಹೇಳಿದ್ರು, ಯಾರ ಅರ್ಹತೆ ಇದೆ ಅವ್ರಿಗೆ ಕೊಡಿ, ಯಾರನ್ನ ಫ್ರೀ ಅಪ್ಲಿಫ್ಟ್ ಮಾಡ್ಬೇಕು ಅವ್ರಿಗೆ ಕೊಡಿ. ಕಾಕಾಪಟ್ ನಿಮಗೂ ಫ್ರೀ, ಮಾದೇವಪ್ಪ ನಿಮಗೂ ಫ್ರೀ, ಮೇಡಮ್ಮ ನಿಮಗೂ ಫ್ರೀ, ಉಮೇಶ್ ಅವರಿಗೆ ನಿಮಗೂ ಫ್ರೀ ಅಂತ ಏನು ಅರ್ಥ ಇದು? ರಾಜ್ಯ ತೆರಿಗೆ ಕಟ್ಟುವಂಥ ಜನಗಳ ಕತೆ ಏನಾಗಬೇಕು? ನಮ್ಮ ತೆರಿಗೆ ದುಡ್ಡಲ್ಲಿ ಅವರು ಆರಾಮಾಗಿ ಮಜಾ ಮಾಡಬೇಕಾ? 2,000 ರೂಪಾಯಿ ತೊಗೊಂಡು ಫ್ರೀ ಬಸ್ಸಲ್ಲಿ ಓಡಾಡಬೇಕಾ? ಉಚಿತ ವಿದ್ಯುತ್ ತಗೋಬೇಕಾ? ನನ್ನ ಶ್ರಮ ಏನಾಗಬೇಕು? ಇದನ್ನು ಆಲೋಚನೆ ಮಾಡಬೇಕಾಯ್ತು. ಒಂದು. ಎರಡನೇದು, ಇವತ್ತು ಚಳಿಗಾಲದ ಅಧಿವೇಶನ ನಡೀತಾ ಐತೆ. ಇಲ್ಲಿ ಕಾಂಗ್ರೆಸ್ನ ಸಚಿವರುಗಳು, ಕಾಂಗ್ರೆಸ್ನ ಶಾಸಕರುಗಳು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತ? ನಮಗೆ ಇದನ್ನು ತುಂಬ ಸಮಸ್ಯೆ ಆಯ್ತೈತೆ ಅಂತೇಳಿ. ನೋಡಿ, 60,000 ಕೋಟಿಯನ್ನು 1 ವರ್ಷಕ್ಕೆ ಎತ್ತಿಡಬೇಕು. ಆಲ್ಮೋಸ್ಟ್ 3 ಲಕ್ಷ ಕೋಟಿ ಆಗುತ್ತೆ 5 ವರ್ಷಕ್ಕೆ. ಒಂದೊಂದು ವಿಧಾನಸಭಾ ಕ್ಷೇತ್ರ 224ಕ್ಕೆ ಅಂತಂದರೆ ಕನಿಷ್ಠ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 300 ಕೋಟಿಯನ್ನು ಕೊಡ್ಬೋದು 1 ವರ್ಷಕ್ಕೆ. ಎಷ್ಟು ಕೆಲಸಗಳಾಗ್ತವೆ? ಮೂಲಭೂತ ಸೌಕರ್ಯಗಳನ್ನು ಕೊಡ್ಬೋದು. ಇವರೇನು ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ನೀರಾವರಿ ಸೌಲಭ್ಯಗಳಿರ್ಬೋದು, ಅದಕ್ಕೆ ರೈತರಿಗೆ ಬೆಂಬಲ ಬೆಲ್ಲ ಕೊಡುವಂಥ ಇರ್ಬೋದು. 300 ಕೋಟಿಯನ್ನು ಒಂದು ವಿಧಾನಸಭಾ ಕ್ಷೇತ್ರ ಕೊಟ್ಟರೆ 1 ವರ್ಷದಲ್ಲಿ, ಅಂದರೆ 5 ವರ್ಷದಲ್ಲಿ ಎಷ್ಟು ಕೊಡ್ಬೋದು? 1,500 2,000 ಕೋಟಿಯನ್ನು ಕೊಡ್ಬೋದು ಈ ಯೋಜನೆಗಳಿಗೆ. ಇವ್ರು ಕೊಡೋದಲ್ಲದೆ ಈಗ ಇವ್ರೇನು ಮಾಡ್ತಾ ಇದ್ದಾರೆ? ಇಲ್ಲಿ ದುಡ್ಡನ್ನೆಲ್ಲ ಸಾಲದಲ್ಲೇ ಇದು. ನೀವು ಹೇಳ್ದಂಗೆ ಲಿಕ್ಕರ್ ಮೇಲೆ ಜಾಸ್ತಿ ಮಾಡಿದ್ದಾರೆ, ಹಾಲಿನ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ, ಯಾವುದಕ್ಕೆ ಮಾಡಿಲ್ಲ ಅಂತ ಹೇಳಿ. ಆಮೇಲೆ ಕೇಂದ್ರ ಸರ್ಕಾರವನ್ನು ದೂರ್ತಾರೆ. ಇವತ್ತು 3 ರೂಪಾಯಿ ಇದ್ದಿದ್ದು ರಿಜಿಸ್ಟ್ರೇಷನ್ಗೆ 60 ರೂಪಾಯಿ ಮಾಡಿದ್ದಾರೆ. ಎಲ್ಲಿ ತಂದು ಕೊಡೋದು? ಖಾತೆ ಮಾಡಿಸ್ಕೊಳಕ್ಕೆ ಹೋರೆ ರೈತ ಅಲ್ಲಿ ದುಡ್ಡು ಕಟ್ಟು ಕೊಡಬೇಕು, ಪೊಲೀಸ್ ಸ್ಟೇಷನ್ಗೆ ಹೋರೆ ರೈತ ದುಡ್ಡು ಕೊಡಬೇಕು, ಯಾವ್ದಾರು ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಹೋರೆ ದುಡ್ಡು ಕೊಡಬೇಕು. ಈಗ ಈ ಸರ್ಕಾರದಲ್ಲಿ ಹೆಂಗಾಗೈತೆ ಅಂದರೆ, ಸತ್ರು ದುಡ್ಡು ಕೊಡಬೇಕು, ಮಗು ಹುಟ್ಟಿ ದುಡ್ಡು ಕೊಡಬೇಕು. ಸರ್ ಕೇಳಿ ಸರ್, ಇಲ್ಲಿ BJP ಅವರು 40% ಮಾಡಿದ್ದಾರೆ. ಈಗ ನೋಡಿದ್ರೆ ಉಪಲೋಕ ಒಂದು ವರದಿ ಕೊಟ್ಟಿದ್ದಾರೆ. ನಾಚಿಕೆ ಆಗಲ್ವಾ? ಈ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ಸರ್? 63% ದೇಶದಲ್ಲಿ ಭ್ರಷ್ಟಾಚಾರ.
ರಾಜ್ಯದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಮಿಗಿಲಾಗಿ ಕರ್ನಾಟಕ 5ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿ ಅವ್ರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಅವ್ರು ಬಾಯಿ ಮುಚ್ಚೋ ಕೆಲಸವನ್ನ ಮಾಡಿದ್ದಾರೆ. ವಾಸ್ತವನ ಒಪ್ಕೊಳ್ಳೋಕೆ ಯಾಕೆ ಆಗ್ತಾ ಇಲ್ಲ? ಇವ್ರಿಗೆ ಅಧಿಕಾರ ನಡ್ಸಕ್ಕಾಗದವ್ರೆ ಬಿಟ್ಬಿಟ್ಟು ಅಲ್ಲಿ ಇಷ್ಟೆಲ್ಲ ಸ್ವಾತಂತ್ರ್ಯವನ್ನ ಅವ್ರಿಗೆ ಕೊಟ್ಟವ್ರು ಯಾರು? ವಿರೋಧ ಪಕ್ಷಗಳೇ. ನಾನು ಹೇಳೋದು ವಿರೋಧ ಪಕ್ಷಗಳಿಗೆ ನೀವು ಸರಿಯಾಗಿ ಲಂಗು ಲಗಾಮು ಹಾಕಿದ್ದಿದ್ರೆ, ಸರಿಯಾಗಿ ಲಂಗು ಲಗಾಮು ಹಾಕಿದ್ದಿದ್ರೆ ಈ ಸರ್ಕಾರ ಲೆಟ್ ಮಿ ಪರ್ಮಿಟ್ ಮಿ ಟು ಫಿನಿಶ್. ಏನಂತ ಹೇಳಿದ್ದಾರೆ ಈಗ? 136 ಸೀಟ್ ತಗೊಂಡ್ರು ಇವರು. ನೀವು ಕೇಂದ್ರ ಸರ್ಕಾರದ ಮೇಲೆ ಬೆಟ್ ತೋರಿಸ್ತೀವಿ, ನಾಚಿಕೆ ಆಗಲ್ವಾ ಸಿದ್ದರಾಮಯ್ಯನವರೇ? ಶಿವಕುಮಾರ್ ಅವರೇ, ನಿಮಗೆ ನಾನು ಇಲ್ಲಿಂದ ನೇರವ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ಕೇಂದ್ರದಿಂದ GST ಹಣ ಬಂದಿಲ್ಲ ಅಂತ ಹೇಳಿ ದೂರ್ತಿರೋ ಹೊರತು, ಅಥವಾ ನಮಗೆ ಅಲ್ಲಿಂದ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಹಣ ಬಂದಿಲ್ಲ ಅಂತ ಹೇಳ್ತಿರೋ ಹೊರತು, ನೀವೇನು ಮಾಡ್ತಾ ಇದ್ರಿ ಇಲ್ಲಿ? ರಾಜ್ಯ ಸರ್ಕಾರ ನಿಮ್ಮ ಕೆಲಸ ಏನು? ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರದ ಕೆಲಸ ಬಹಳ ಇದೆ. ಇದು ಇಂಡಿಪೆಂಡೆಂಟು. ನೀವೇನು ಅವ್ರೇನು ಹೇಳಿದಂಗೆಲ್ಲ ಕೇಳಬೇಕು ಅಂತೇನಿಲ್ಲ. ಆದರೆ ನಿಮಗೆ ಕೊಟ್ಟಿರುವಂಥ ಈ ಸವಲತ್ತುಗಳು, ಇಲ್ಲಿ ಬರುವಂಥ ಆದಾಯ ಮೂಲಗಳನ್ನು ನೀವು ನಿಮ್ಮ ಅಧಿಕಾರಕ್ಕೋಸ್ಕರವಾಗಿ, ನೀವು ಬೇರೆ ಬೇರೆ ರಾಜ್ಯದ ಚುನಾವಣೆ ನಡೆಸಲಿಕ್ಕೋಸ್ಕರವಾಗಿ, ತೆಲಂಗಾಣ ಚುನಾವಣೆಗೋಸ್ಕರ ಇಲ್ಲಿ ಅನೇಕ ಭವ್ಯ ಹಗರಣನ ನೋಡಿದ್ದೀರ ನೀವು. ವಾಲ್ಮೀಕಿ ಹಾಕೊಂಡು ದುಡ್ಡು ಬಳಸ್ಕೊಂಡಿದ್ದಂಥ ಆರೋಪಗಳು ಕೇಳಿಬಂದು, ಮೂಢ ಹಗರಣಗಳು ಬಂತು. ಸಾಲು ಹಗರಣಗಳಲ್ಲೇ ಈ ಸರ್ಕಾರ ಕಳೆದೋಯ್ತು. ಕೇಳಿದರೆ ನೀವು ಮಾಡಲಿಲ್ಲ, BJP ಅವರು ನಿಮ್ಮ ಅವಧಿಯಲ್ಲಿ ಮಾಡಲಿಲ್ಲ ಅಂತಂತಾರೆ. ಇಂಥ ದಪ್ಪ ಚರ್ಮದ ಸರ್ಕಾರವನ್ನ ದಯಮಾಡಿ ಈ ಜನ ಮುಂದಿನ ಬಾರಿ ತಿರಸ್ಕರಿಸ್ತಾರೆ. ಹಾಗಾಗಿ ಜಸ್ಟ್ ಆಡ್ ಆನ್ ಟು ಸರ್ಸ್ ಪಾಯಿಂಟ್, ಹೆಣದ್ರಲ್ಲೂ ದುಡ್ಡು ಮಾಡ್ತಾ ಇದ್ದಾರೆ. ಕ್ರಿಮೆಟೋರಿಯಂ ಅಲ್ಲೂ 150 ರೂಪಾಯಿ ಸರ್ಕಾರಿ ಶುಲ್ಕ ಇದ್ರೆ 5,000 ರೂಪಾಯಿ ದುಡ್ಡಿಲ್ಲ ಇವ್ರ ಹತ್ರ. ಸರ್ಕಾರಿ ನೌಕರಿ ದುಡ್ಡು ಕೊಡೋಗಿಲ್ಲ. ಅನ್ನಭಾಗ್ಯ ಸರ್, ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡಕ್ಕೆ ದುಡ್ಡಿಲ್ಲ. ರೈತರಿಗೆ ಕೊಡಕ್ಕೆ 4,000 ರೂಪಾಯಿ ದುಡ್ಡನ್ನ ಕಟ್ಟಪ್ ಮಾಡ್ತಾರೆ ಇವರು. ಪ್ರಶ್ನೆ, ವಿರೋಧ ಪಕ್ಷಗಳು ಫೈಲ್ ಆದವು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಸರ್, ಖಂಡಿತ. ಇವರು ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಸರ್ಕಾರಗಳು ಕೂಡ ನೇರವಾಗಿ ಕಾರಣ. ಇವತ್ತು ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲಿಕ್ಕೆ ಯಾವ ಸರ್ಕಾರಗಳು ಕೂಡ ಸರಿಯಾದ ಕಾನೂನುಗಳನ್ನು ಮಾಡ್ತಾ ಇಲ್ಲ. ಕಾನೂನುಗಳಲ್ಲಿ ಹಲವಾರು ಲೋಪದೋಷಗಳಿದೆ. ಹೀಗಾಗಿ ಏನಾಗಿದೆ, ಮತ್ತು ಸರ್, ಒಂದು ಯಾವುದೇ ರಾಜ್ಯದಲ್ಲಿ ಅಪೋಸಿಷನ್ ಸರಿಯಾಗಿದ್ದರೆ ಅಲ್ಲಿ ಇದು ಅಧಿಕಾರಿಗಳು ಅಥವಾ ಸರ್ಕಾರ ಹೆದರಬೇಕಾಗ್ತದೆ. ಆದರೆ ಏನಾಗಿದೆ, ಇಲ್ಲಿ ನಮ್ಮಲ್ಲಿ ಸ್ಟ್ರಾಂಗ್ ಆಪೋಸಿಷನ್ ಲೀಡರ್ ಕೂಡ ಇಲ್ಲ. ಅದನ್ನು ನಾವು ಎಲ್ಲರೂ ಒಪ್ಪಲೇಬೇಕಾಗ್ತದೆ. ಸರ್, ಇವಾಗ 7.65 ಲಕ್ಷ ಕೋಟಿ ಸಾಲ ಇದೆ ಎಂದಾಗ ಏನಾಗಿದೆ, ರಾಜ್ಯ ಸರ್ಕಾರ ದಿವಾಳಿ ಅಂತ ಬಂದಿರತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇಲ್ಲ. ACBಯನ್ನು ಇವರು ಸಿದ್ದರಾಮಯ್ಯನವರಿದ್ದಾಗ ACB ಲೋಕಾಯುಕ್ತವನ್ನು ತೆಗೆದು ACBಗೆ ಹಾಕಿದ್ರು, ಅಂದರೆ ಭ್ರಷ್ಟರಿಗೆ ಅನುಕೂಲ ಆಗಲಿ ಅಂತೇಳಿ. ಆವಾಗ BJPಯವರು ಭಾಳಷ್ಟು ಗಲಾಟೆ ಮಾಡಿದರು. ಅದೇ ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆಗಿ ಬಂದಾಗ ಅವರು ಭಾಳಷ್ಟು ಹೋರಾಟ ಮಾಡಿ ಕೊನೆಗೆ ಕೋರ್ಟ್ಗೆ ಹೋಗಬೇಕಾಯ್ತು. ನಾವು ಕೋರ್ಟ್ಗೆ ಹೋಗಿ ಮತ್ತೆ ACBಯಿಂದ ತೆಗೆದು ಅಧಿಕಾರವನ್ನು ಲೋಕಾಯುಕ್ತ. ಹೀಗಾಗಿ ಏನಾಗಿದೆ ಸರ್, ಇದರಲ್ಲಿ ಭ್ರಷ್ಟರಲ್ಲಿ ಇವರೆಲ್ಲ ಸಮಾನ ಪಾಲು ಸರ್. ಎಲ್ಲ ಪಕ್ಷಗಳು ಕೂಡ, ಎಲ್ಲ ಪಕ್ಷದಲ್ಲಿ ಇರತಕ್ಕಂತಹ MLAಗಳಿರ್ಬೋದು, ಏನು ಜನಪ್ರತಿನಿಧಿಗಳು ಭ್ರಷ್ಟಾಚಾರದಲ್ಲಿ ಎಲ್ಲೋ ಕೆಲವರು ಇರ್ಬೋದು, ಒಂದು 10% ಎಕ್ಸೆಂಪ್ಷನ್ ಇರ್ಬೋದೇ ಹೊರತು 90% ರಾಜಕೀಯ ವ್ಯಕ್ತಿಗಳು ಇವತ್ತು ಭ್ರಷ್ಟರಾಗಿರ್ತಕ್ಕಂಥ. ಹೇಗೆ ಬರ್ತದೆ ಸರ್? 20,000 ಕೋಟಿ 30,000 ಕೋಟಿ ಆಸ್ತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ED ಹಗರಣಗಳಿದೆ, ಎಲ್ಲರ ಮೇಲೂ ಇದೆ. BJPಯವರ ಮೇಲೂ ಇದೆ, ಕಾಂಗ್ರೆಸ್ನವ್ರು ಎಲ್ಲರ ಮೇಲೂ ಕೂಡ ಹಗರಣಗಳಿದೆ ಇವತ್ತು. ಆದರೆ ನಮ್ಮಲ್ಲಿ ಏನಾಗ್ತಾ ಇದೆ, ಕೋರ್ಟ್ಗಳಿಗೆ ಹೋಗಿ ಅಲ್ಲಿ ಏನಾಗ್ತದೆ, ಕೋರ್ಟ್ಗಳಲ್ಲಿ ಅದು ಮುಂದುವರಿತಾ ಇಲ್ಲ. ಅಲ್ಲಿ ಇದು ಏನಾಗಿದೆ, ಪೆಂಡೆನ್ಸಿಯಿಂದ. ಸರ್, ನೀವು ಹೇಳಿದಾಗೆ ರಾಜಕೀಯ ಅನ್ನುವಂಥದ್ದು ಸೇವೆ ಅಷ್ಟೇ, ಅದು ಬಿಸ್ನೆಸ್ ಅಲ್ಲ. ಆದ್ರೆ ರಾಜಕಾರಣಿಗಳಿಗೆ ದುಡ್ಡೆಲ್ಲಿಂದ ಬರ್ತಾ ಇದೆ, ಇದು ಬಹಳ ಅಚ್ಚರಿ. ಇದ್ರ ಕುರಿತಾಗಿ ಕೂಡ ಚರ್ಚೆ ಮಾಡ್ತೀವಿ.